ರನ್ನವಾಹಿನಿಯ ವೀಕ್ಷಕರಿಗೆ ಮತ್ತೊಂದು ಸಂಚಿಕೆಗೆ ಸ್ವಾಗತ. ನನ್ನ ಅಡ್ವೊಕೇಟ್ ಡೈರಿ ವೃತ್ತಿ ಬದುಕಿನ ಬುತ್ತಿ ಪುಸ್ತಕದಿಂದ ಆಯ್ದ ಮತ್ತೊಂದು ಲೇಖನ. ಇಲ್ಲಿ ನಮ್ಮ ಉತ್ತರ ಕರ್ನಾಟಕದ ಜನರು ತಮ್ಮ ಹೊಟ್ಟೆಪಾಡಿಗಾಗಿ ಬಹಳ ಜನ ಕಾರವಾರ, ಮಂಗಳೂರು, ಮುಂದೆ ಗೋವಾ ಹೀಗೆಲ್ಲ ದುಡಿಯಲು ತಮ್ಮ ಇಲ್ಲೇ ಊರಿನಲ್ಲಿ ಆಸ್ತಿಯನ್ನ ಬಿಟ್ಟು ಹೋಗಿ ಬಿಡ್ತಾರೆ. ಯಾಕಂತಂದ್ರೆ ಇಲ್ಲಿ ಅವರಿಗೆ ದುಡಿಲಿಕ್ಕೆ ಕೆಲಸ ಸಿಗೋದಿಲ್ಲ. ಹೀಗಾಗಿ ಹೋಗಿ ಬೇರೆ ಬೇರೆ ನಗರಗಳಲ್ಲಿ ಅಲ್ಲೇ ಉಳಿದು ಬಿಡ್ತಾರೆ, ಕೂಲಿ ನಾಲಿ ಮಾಡಿಕೊಂಡು ಉಳಿದು ಬಿಡ್ತಾರೆ. ಇಂತಹದೇ ಒಂದು ಕತೆ, ಇಂತಹದೇ ಒಂದು ಪ್ರಕರಣ. ಇಲ್ಲಿ ಈ ಪ್ರಕರಣದಲ್ಲಿ ನಮ್ಮ ಕಕ್ಷಿದಾರಳ ತಂದೆ ಅವನು ತನ್ನ ಹೆಂಡತಿ ಮಕ್ಕಳನ್ನು ಕರೆದುಕೊಂಡು ಕಾರವಾರ ನಗರಕ್ಕೆ ಸಮುದ್ರ ತೀರಕ್ಕೆ ದುಡಿಯಲು ಹೋದ. ಅಲ್ಲಿಯ ಪ್ರಕೃತಿ ಸೌಂದರ್ಯ ಹಾಗೂ ಇದು ಅದರಲ್ಲಿ ಎಲ್ಲವನ್ನು ಆಡಿ ನೋಡಿ ಅವನ ಮಕ್ಕಳು ಅಲ್ಲೇ ಹುಟ್ಟಿದ್ರು. ಒಂದು ಹುಡುಗ ಒಂದು ಹುಡುಗಿ ಊರಲ್ಲೇ ಹುಟ್ಟಿದ್ದು, ಉಳಿದ 12 ಮಗಳು ಹಾಗೂ ಮಗ ಕಾರವಾರದಲ್ಲಿ ಹುಟ್ಟಿದ. ಅದರಲ್ಲಿ ಒಬ್ಬ ಹುಡುಗಿ ನನ್ನ ಕಕ್ಷಿದಾರಳು ಹೆಣ್ಣು ಮಗಳು ಅಲ್ಲಿಯೇ ವಿದ್ಯೆಯನ್ನು ಕಲಿತು ಸುಮಾರು 10ನೇ ತರಗತಿವರೆಗೆ ಕಲಿತು ಅಲ್ಲಿಯೇ ಬೆಳೆದು ಬಿಟ್ಟರು. ಅಲ್ಲಿಯೇ ಒಳ್ಳೆಯ ಶಿಕ್ಷಣವನ್ನು ಪಡೆದುಕೊಂಡ್ರು. ಹೀಗಾಗಿ ಅವರು ಅಲ್ಲೇ ನೆಲೆ ಊರಿದರು. ಅವಳಿಗೆ ಉತ್ತರ ಕರ್ನಾಟಕದ ತಮ್ಮ ಹಳ್ಳಿಗೆ ಮೇಲಿಂದ ಮೇಲೆ ಬರುವುದು ಬಹಳ ಪ್ರೀತಿ. ಅವಳ ತಲೆಯಲ್ಲಿ ಏನೋ ಒಂದು ಆಸೆ ಹುಟ್ಟಿ ಬಿಡ್ತಾವಾಗ. ಆಸೆ ಹುಟ್ಟಿ ಅವಳಿಗೆ ಏನು, ನಾಳೆ ನಾನು ಲಗ್ನವಾಗಿ ಇಲ್ಲಿಯೇ ಹುಡುಗನನ್ನ ಆರಿಸಿಕೊಳ್ಳಬೇಕು, ನಾನು ಅಲ್ಲೇ ಉತ್ತರ ಕರ್ನಾಟಕದಲ್ಲಿಯೇ ನಿಲ್ಲಬೇಕು ಅನ್ನುವಂತ ಒಂದು ಆಸೆ ಅವಳಲ್ಲಿ ಹುಟ್ಟಿಬಿಟ್ಟಿತ್ತು. ಹೀಗಿರುವಾಗ ಅವರ ತಂದೆ ಅವಳ ಉತ್ತರ ಕರ್ನಾಟಕದಿಂದ ದುಡಿಯಲು ಹೋಗಿರುವಂತಹ ಒಬ್ಬ ಯುವಕನನ್ನ ತನ್ನ ಮನೆಗೆ ಕರೆದುಕೊಂಡು ಬಂದ. ಅವರಿಗೆ ಹೇಗೆ ಪರಿಚಯ ಆಯ್ತು ಅಂತಂದ್ರೆ, ನಮ್ಮ ಕಕ್ಷಿದಾರಳ ತಂದೆ ಅಲ್ಲೊಂದು ಸಣ್ಣ ಪುಟ್ಟ ಒಂದು ಕಿರಾಣಿ ಅಥವಾ ದಿನಸಿ ಅಂಗಡಿ ಇಟ್ಟುಕೊಂಡಿದ್ದ. ಆ ಅಂಗಡಿಗೆ ಆ ಯುವಕ ಬಂದ. ಅವನು ಏಕೆ ಬಂದ ಅಂತಂದ್ರ, ಅವನು ಆ ಅಂಗಡಿಯ ಬೋರ್ಡ್ ನಲ್ಲಿ ಅಡ್ಡ ಹೆಸರು, ನಮ್ಮ ಉತ್ತರ ಕರ್ನಾಟಕದಲ್ಲಿ ಅಡ್ಡ ಹೆಸರು ಇರುತ್ತಲ್ಲ, ಅದನ್ನು ನೋಡಿ ಇವರು ಉತ್ತರ ಕರ್ನಾಟಕದವರು ಅಂತ ಹೇಳಿ ಬಂದು ಅವನ ಅಂಗಡಿಯಲ್ಲಿ ಬಂದು ಅವಳ ತಂದೆಗೆ ಪರಿಚಯ ಆದ. ಹೀಗೆ ಬಂದವನ ಯುವಕ ಈ ಯುವತಿಯ ಜೊತೆಗೆ ಅಂದ್ರೆ ನನ್ನ ಕಕ್ಷಿದಾರ ಜೊತೆಗೆ ಹತ್ತಿರ ಬಂದು ಕಡೆಗೆ ಇಬ್ಬರು ಕೂಡ ಪ್ರೀತಿ ಪ್ರೇಮ ಬೆಳೀತು. ಈ ವಿಷಯವನ್ನ ಇಬ್ಬರು ಕೂಡಿಯೇ ನನ್ನ ಕಕ್ಷಿದಾರಳ ತಂದೆಗೆ ಹೇಳಿದ್ರು. ಇವನ ಪುರಾಪರ ಏನೂ ಅವನಿಗೆ ಗೊತ್ತಿರಲಿಲ್ಲ. ಅವನು ಕೇಳಿದ, ಏನಪ್ಪಾ ನಿನ್ನ ಊರು ಯಾವುದು, ಏನು, ತಂದೆ ತಾಯಿ ಯಾರು? ಇಲ್ಲ ಸರ್, ನಾ ಎಲ್ಲ ಬಿಟ್ಟು ಬಂದ್ಬಿಟ್ಟೀನಿ, ನಾನು ಇಲ್ಲೇ ಊರಿನಿ, 5-6 ವರ್ಷ ಆಯ್ತು, ನಾನು ನಿಮ್ಮ ಮಗಳನ್ನ ಲಗ್ನ ಹಾಕಿನಿ, ನಾ ಲಗ್ನ ಮಾಡಿ ಕೊಟ್ಟು ಬಿಡಿ ಅಂತಂದ. ಆದ್ರೆ ಅವಳ ತಂದೆಗೆ ಇವನ ಪೂರಾಪುರ ತಿಳಿದುಕೊಳ್ಳಾರ್ದನ, ಇವನು ಯಾವ ಊರವನು ಏನು ಅನ್ನೋ ತಿಳಿದುಕೊಳ್ಳಾರದೆ ಮದುವೆ ಮಾಡೋ ವಿಚಾರ ಇರಲಿಲ್ಲ. ಕೊನೆಗೆ ಅವರ ಊರಿಗೆ ಹೋದ. ಅವರ ತಂದೆ ತಾಯಿಯರನ್ನ ಭೇಟಿಯಾದ. ಅವರು ಇವನ ಬಗ್ಗೆ ಸಿಟ್ಟಿಗೆ ಇದ್ದಿದ್ರು. ಅವನು ಯಾವಾಗ ನಮ್ಮನಿಗೆ ಕೇಳದೆ ಮನೆ ಬಿಟ್ಟು ಹೋಗಿ ಕಾರವಾರದಲ್ಲಿ ಉಳಿದಾನ, ಆವಾಗಿನಿಂದ ಅವನು ನಮ್ಮ ಭಾಗಕ್ಕೆ ಸತ್ತು ಹೋಗಿದ್ದಾನೆ ಅನ್ನುವ ಆಕ್ರೋಶ ವ್ಯಕ್ತಪಡಿಸಿದರು. ಆಗ ನಮ್ಮ ಕಕ್ಷಿದಾರಳ ತಂದೆ ಅವರಿಗೆ ತಿಳಿಸಿ ಹೇಳಿ ಅವನ ಲಗ್ನವನ್ನ ಅವರ ತಂದೆ ತಾಯಿ ಅವರ ಊರಲ್ಲಿಯೇ ಮಾಡುವ ಹಾಗೆ ವ್ಯವಸ್ಥೆ ಮಾಡಿ ನಮ್ಮ ಕಕ್ಷಿದಾರಳನ್ನ, ಆ ಯುವಕನನ್ನ ನಮ್ಮ ಉತ್ತರ ಕರ್ನಾಟಕದ ಹಳ್ಳಿಯಲ್ಲಿಯೇ ಸಂಭ್ರಮದಿಂದ ಮಾಡಿ ಮುಗಿಸಿದರು. ನಂತರ ನಮ್ಮ ಕಕ್ಷಿದಾರಳ ತಂದೆ ಅಲ್ಲಿಯೇ ಕಾರವಾರದಲ್ಲಿಯೇ ತನ್ನ ಕಕ್ಷಿದಾರಳ ಗಂಡನಿಗೆ ಒಂದು ಒಳ್ಳೆಯ ಒಂದು ನೌಕರಿ ಕೊಡಿಸಿಕೊಟ್ಟ. ಹೀಗೆ ಸುಮಾರು 3-4 ವರ್ಷ ಅವರು ತಮ್ಮ ದಾಂಪತ್ಯ ಜೀವನವನ್ನ ಕಾರವಾರದಲ್ಲಿ ಮುಂದುವರಿಸಿದರು. ಅದು ಎಂತಹ ಕೆಟ್ಟಗಳಿಗೆ ಏನೋ, ನಮ್ಮ ಕಕ್ಷಿದಾರಳ ಗಂಡ ಹೃದಯಾಘಾತದಿಂದ ತೀರಿಕೊಂಡ. ನಮ್ಮ ಕಕ್ಷಿದಾರಳ ಗಂಡ ತೀರಿಕೊಂಡ ನಂತರ ಈ ವಿಷಯವನ್ನ ಅವನ ಉತ್ತರ ಕರ್ನಾಟಕದ ಹಳ್ಳಿಯಲ್ಲಿರುವ ಅವನ ತಂದೆ ತಾಯಿಗೆ ತಿಳಿಸಿದರು. ಅವರು ಇಲ್ಲ, ಅವನ ಮೃತದ ದೇಹವನ್ನ ಇಲ್ಲಿ ತರಬೇಡ್ರಿ ಅಂತ ಹೇಳಿದ್ರು ಕೂಡ ಇವರು ಅವರ ಮನವೊಲಿಸಿ ಆ ಉತ್ತರ ಕರ್ನಾಟಕದ ಹಳ್ಳಿಯಲ್ಲಿಯೇ ಅವನ ಒಂದು ಅಂತ್ಯಕ್ರಿಯೆಯನ್ನ ಮಾಡಿಸಿದರು. ಮಾಡಿಸಿದ ನಂತರ ಈ ಸೊಸೆಯನ್ನ ಇಟ್ಟುಕೊಳ್ಳಲು ಮೃತನ ತಂದೆ ತಾಯಿ ಒಪ್ಪಿಕೊಳ್ಳಲಿಲ್ಲ. ಅನಿವಾರ್ಯವಾಗಿ ನಮ್ಮ ಕಕ್ಷಿದಾರಳನ್ನ ಅವಳ ತಂದೆ ತನ್ನ ಮನೆಯಲ್ಲಿಯೇ ಇಟ್ಟುಕೊಂಡ. ಆದರೆ ಈ ಕಕ್ಷಿದಾರಳಿಗೆ ಜೀವನಕ್ಕೆ ಏನಾದರೂ ಆಧಾರವಾಗಬೇಕಲ್ಲ. ಹೀಗಾಗಿ ಕಕ್ಷಿದಾರಳನ್ನು ಕರೆದುಕೊಂಡು ಅವಳ ತಂದೆ ತನ್ನ ಅಳಿಯನ ಊರಿಗೆ ಹೋದ. ಅವರಿಗೆ ಕೇಳಿದ, ಇಲ್ಲ, ಮತ್ತು ನನ್ನ ಮಗಳಿಗೆ ಅನಾಥಳಾಗಿದ್ದಾಳೆ, ಅವಳಿಗೆ ತನ್ನ ಗಂಡನ ಹಿಸ್ಸೆ ಬರುವಂತಹ ಆಸ್ತಿಯನ್ನು ಕೊಡಬೇಕು, ಅದು ಸ್ವಯಾರ್ಜಿತ ಆಸ್ತಿ ಇದೆ ಅಂತ ಕೇಳಿದ. ನಾ ಕೊಡಂಗಿಲ್ಲ, ನೀ ಏನ್ ಮಾಡ್ಕೋತಿ ಮಾಡ್ಕೊ ಹೋಗು ಅಂತ ಹೇಳಿ
ಅವರನ್ನ ಮನೆಯಿಂದ ದಬ್ಬಿದರು. ಆಗ ಅವರು ಕಾನೂನಿನ ಪರಿಹಾರಕ್ಕೆ ನನ್ನ ಕಡೆ ಬಂದಿದ್ರು. ಈ ನಮ್ಮ ಕಕ್ಷಿದಾರಳ ಗಂಡನ ತಂದೆ ತಾಯಿ ಇಬ್ಬರು ಗಂಡು ಮಕ್ಕಳು, ಒಬ್ಬ ಹೆಣ್ಣು ಮಗಳು. ಅಂದ್ರೆ ನನ್ನ ಕಕ್ಷಿದಾರಳ ಗಂಡನಿಗೆ ಸುಮಾರು 1/5 ಹಿಸ್ಸೆ ಆ ಮನೆತನದಲ್ಲಿ ಇತ್ತು. ಆ 1/5 ಹಿಸ್ಸೆಯನ್ನ ಕೊಡಬೇಕು ಎಂದು ನಾನು ಒಂದು ನ್ಯಾಯಾಲಯದಲ್ಲಿ ಪಾಲುವಾಟೆ ದಾವೆ ಮಾಡಿದೆ. ಅವರು ತಮ್ಮ ವಕೀಲರನ್ನ ಮುಖಾಂತರ ತಂದೆ ತಾಯಿ ಹಾಗೂ ಸಹೋದರರು ಬಂದು ಹಾಜರಾದರು. ನನ್ನ ಕಕ್ಷಿದಾರಳು ಏನಿದ್ದಳ ಅವಳು ತನ್ನ ಸೊಸೆ ಅಲ್ಲ ಅಂತೇಳಿ ಮೊದಲಿಗೆ ತಕರಾರು ಮಾಡಿದರೂ ಕೂಡ ನ್ಯಾಯಾಲಯದವರಿಗೆ ನ್ಯಾಯಾಧೀಶರು ಅವರಿಗೆ ಬುದ್ಧಿ ಹೇಳಿದರು. ಹಾಗೆಲ್ಲ ಆಗುವುದಿಲ್ಲ, ಸೊಸೆ ಇದ್ದಾಳೆ, ಅವಳಿಗೂ ಕೂಡ ಪಾಲು ಕೊಡಬೇಕು ಅಂತ ಹೇಳಿ ಸಂಧಾನಕ್ಕಾಗಿ ಪ್ರಯತ್ನ ಮಾಡಿದರು. ಆದರೆ ಅವರು ಸಂಧಾನಕ್ಕೆ ಒಪ್ಪಲಿಲ್ಲ. ಕೊನೆಗೆ ನ್ಯಾಯ ಮುಂದುವರಿದ ನಂತರ ವಾದ ವಿವಾದಗಳಾದವು, ಸಾಕ್ಷಿ ಪುರಾವೆಗಳಾದವು. ಮುಂದೆ ನ್ಯಾಯ ತೀರ್ಪಿಗೆ ಮುಂದೂಡಿತು. ಒಂದು ದಿನ ನ್ಯಾಯಾಧೀಶರು ತಮ್ಮ ತೀರ್ಪನ್ನು ತೆರೆದ ನ್ಯಾಯಾಲಯದಲ್ಲಿ ಪ್ರಕಟಿಸಿದರು. ಅದರ ಪ್ರಕಾರ ನಮ್ಮ ಕಕ್ಷಿದಾರಳ ಗಂಡನಿಗೆ 1/5 ಪಾಲು ಇದೆ ಅನ್ನುವುದನ್ನ ಘೋಷಣೆ ಮಾಡಿದರು. ಆದರೆ ಆ 1/5 ಪಾಲಿನಲ್ಲಿ ನಮ್ಮ ಕಕ್ಷಿದಾರಳು ಅಂದರೆ ಸೊಸೆಗೆ, ಅವಳ ಅತ್ತೆಗೆ ಇಬ್ಬರಿಗೂ ಕೂಡ 1/5 ಪಾಲು ಇತ್ತು. ಆ ತೀರ್ಪಿನಲ್ಲಿ ಹಿಂದೂ ವಾರಸಾ ಕಾನೂನಿನಲ್ಲಿ ಒಬ್ಬ ಯಾವುದೇ ವ್ಯಕ್ತಿ ಮರಣವಾದ ವ್ಯಕ್ತಿಗೆ ಯಾರು ವಾರಸುದಾರರು ಅನ್ನುವ ಪ್ರಶ್ನೆಗೆ ಸ್ಪಷ್ಟವಾಗಿ ಹೇಳಿದೆ. ಮೊದಲನೇದ್ದು ತಾಯಿ, ಆನಂತರ ಹೆಂಡತಿ, ಮಕ್ಕಳು, ಮೊಮ್ಮಕ್ಕಳು. ಈ ಪ್ರಕರಣದಲ್ಲಿ ಮೊದಲನೇದಾಗಿ ತಾಯಿ ಇದ್ದಾಳೆ, ಎರಡನೇದಾಗಿ ಹೆಂಡತಿ ಇದ್ದಾಳೆ. ಅಂದರೆ ಮೃತನಿಗೆ ತಾಯಿ ಹೆಂಡತಿ ಇಬ್ಬರು ವಾರಸುದಾರರು ಅಂದಾಗ ಈ ಮೈತ ಗಂಡನ ಹಿಸ್ಸೆಗೆ ಅವನ ತಾಯಿ ಮತ್ತು ಅವನ ಹೆಂಡತಿ ಇಬ್ಬರು ಜಂಟಿಯಾಗಿ ಹಿಸ್ಸೆಯನ್ನು ಪಡೆಯುತ್ತಾರೆ. ಇದು ಹಿಂದೂ ವಾರಸಾ ಕಾನೂನು. ಇನ್ನೊಂದು ವಿಶಿಷ್ಟ ಏನು ಅಂತಂದ್ರೆ, ಹಿಂದೂ ವಾರಸಾ ಕಾನೂನಿನಲ್ಲಿ ಒಬ್ಬ ವ್ಯಕ್ತಿ ಮರಣವಾದ ನಂತರ ಅವನಿಗೆ ತಾಯಿ ವಾರಸುದಾರಳಾಗುತ್ತಾಳೆ, ನಂತರ ಹೆಂಡತಿ ಮಕ್ಕಳು ಎಲ್ಲರೂ ಆಗುತ್ತಾರೆ. ಆದರೆ ತಂದೆ ವಾರಸುದಾರ ಆಗುವುದಿಲ್ಲ. ಇದು ಹಿಂದೂ ವಾರಸಾ ಕಾನೂನಿನ ವಿಶೇಷತೆ ಅನ್ನೋದನ್ನ ಈ ಪ್ರಕರಣದಲ್ಲಿ ಬಹಳ ಸ್ಪಷ್ಟವಾಗಿ ನ್ಯಾಯಾಲಯ ತನ್ನ ತೀರ್ಪಿನಲ್ಲಿ ಪ್ರಕಟಿಸಿದೆ. ಇದು ಕಾನೂನು. ನನ್ನ ಕಕ್ಷಿದಾರರಿಗೂ ಕೂಡ ಏನು ರೀ ಸರ್, ನನಗೆ ಪೂರ್ತಿ ಹಿಸ್ಸೆ ಬರಬೇಕಾಗಿತ್ತು ಅಂತ ಹೇಳಿ ನನಗೆ ಆಕ್ಷೇಪಣೆ ಮಾಡಿದಳು, ತಕರಾರು ಮಾಡಿದಳು. ನೋಡಮ್ಮ, ತೀರ್ಪೇನೆ, ಕಾನೂನು ಹಿಂದೂ ಕಾನೂನಲ್ಲಿ ಹೀಗಿದೆ, ಇಷ್ಟೇ ನಿನಗೆ ಸಿಗುವುದು ಅಂತ ಹೇಳಿ ಅವಳಿಗೆ ಆ ಆಸ್ತಿಯನ್ನ ದೊರಕಿಸುವಂತೆ ಮುಂದಿನ ಕಾರ್ಯಗತ ಆಗುವಂತ ಒಂದು ಕೇಸನ್ನು ಮುಂದುವರಿಸಿ ಅವಳಿಗೆ ನ್ಯಾಯ ಕೊಡಿಸಿದೆ. ಅವಳ ಪರಿಸ್ಥಿತಿಯನ್ನ ನೋಡಿದಾಗ ಅನಿವಾರ್ಯವಾಗಿ ಕಾನೂನು ಹೇಗಿದೆ ಅದರಂತೆ ನಡೆದುಕೊಳ್ಳಬೇಕು ಅನ್ನುವ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಮತ್ತೊಂದು ಪ್ರಕರಣಕ್ಕಾಗಿ ತಾವು ಮುಂದಿನ ಸಂಚಿಕೆಯನ್ನು ಕಾಯಬೇಕು. ಎಲ್ಲರಿಗೂ ಧನ್ಯವಾದ.